ಕಪಲ್ ಫ್ರೆಂಡ್ಲಿ. ಹೀರೋ ಬಂದು ಶಿವ, ಸ್ಟ್ರಗ್ಲಿಂಗ್ ಇಂಟೀರಿಯರ್ ಡಿಸೈನರ್ ಅಂಡ್ ಅನ್ಎಂಪ್ಲಾಯ್ಡ್. ಮನೆಯವರ ಅಂದ್ರೆ ಅವರ ಅಪ್ಪನ ಬೈಗುಳ ಕಾಟ ತಾಳಲಾರದೆ ಚೆನ್ನೈಗೆ ಬರ್ತಾನೆ. ಯಾವುದೇ ಪ್ರಾಜೆಕ್ಟ್ ಸಿಗದೆ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇರ್ತಾನೆ. ಹೀರೋಯಿನ್ ಮಿತ್ರ ಮನೇಲಿ ಇದ್ರೆ ಮದ್ವೆ ಮಾಡ್ತಾರೆ ಅಂತ ಚೆನ್ನೈಲಿ IT ಕಂಪನಿಲಿ ಕೆಲಸ ಹುಡುಕ್ತಾ ಇರ್ತಾಳೆ. ಕೋಇನ್ಸಿಡೆನ್ಸ್ ಆಗಿ ಅವರಿಬ್ರು ಒಂದಿನ ಮೀಟ್ ಆಗ್ತಾರೆ. ಅದಾದ ನಂತರ IT ಕಂಪನಿಲಿ ಪ್ಲೇಸ್ಮೆಂಟ್ ಆಗಿದ್ರು ಅವಳಿಗೆ ಕನ್ಫರ್ಮೇಷನ್ ಲೆಟರ್ ಬಂದಿರಲ್ಲ. ಅದಕ್ಕೆ ಅವಳು ಲೇಡೀಸ್ PGನ ಖಾಲಿ ಮಾಡಿ ಊರಿಗೆ ಹೋಗೋಕೆ ಬೈಕ್ ಟ್ಯಾಕ್ಸಿನ ಬುಕ್ ಮಾಡ್ತಾ ಇರ್ತಾಳೆ. ಆದ್ರೆ ಯಾವುದೇ ಬುಕಿಂಗ್ ಕನ್ಫರ್ಮ್ ಆಗ್ತಾ ಇರಲ್ಲ. ಅದಕ್ಕೆ ಅವಳು ಶಿವಾಗೆ ಕಾಲ್ ಮಾಡಿ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡಿಸ್ಕೋತಾಳೆ. ಮತ್ತೆ ಊರಿಗೆ ಹೋದ್ರೆ ಎಲ್ಲಿ ಮ್ಯಾರೇಜ್ ಮಾಡ್ತಾರೆ ಅಂತ ಮತ್ತೆ ಶಿವನಿಗೆ ಕಾಲ್ ಮಾಡಿ ಕರೆಸ್ಕೊಂಡು ಮತ್ತೆ PGಗೆ ಡ್ರಾಪ್ ಮಾಡಿಸ್ಕೋತಾಳೆ. ಆದ್ರೆ PGಲಿ ವೇಕೆನ್ಸಿ ಇರಲ್ಲ, ಎಲ್ಲ ಫಿಲ್ ಆಗಿರುತ್ತೆ. ಹೀಗೆ ಬೈಕಲ್ಲಿ ಶಿವ ಮತ್ತೆ ಮಿತ್ರ PGನ ಹುಡುಕ್ತಾ ಇರ್ತಾರೆ. ಹೀಗೆ ಹುಡುಕ್ತಾ ಶಿವ ನನ್ನ ರೂಮಿಗೆ ಬರ್ತೀರಾ ಅಂತ ಡೈರೆಕ್ಟ್ ಆಗಿ ಕೇಳ್ತಾನೆ. ಅಂದ್ರೆ ಅವನು ರೂಮಲ್ಲಿ ಮಲಗ್ತಿರ್ಲಿಲ್ಲ, ಟೆರೆಸ್ ಅಲ್ಲಿ ಮಲಗ್ತಾ ಇರ್ತಾನೆ. ಅದಕ್ಕೆ ಅವಳು ಒಪ್ಕೋತಾಳೆ. ಹೀಗೆ ಜೊತೆಲಿ ಕೆಲಸ ಹುಡುಕ್ತಾ ಇರ್ತಾರೆ. ಮಿತ್ರಗೆ ITಲಿ ಜಾಬ್ ಸಿಗುತ್ತಾ, ಶಿವಾಗೆ ಇಂಟೀರಿಯರ್ ಡಿಸೈನ್ ಪ್ರಾಜೆಕ್ಟ್ ಸಿಗುತ್ತಾ, ಅವರು ಒಂದೇ ರೂಮಲ್ಲಿ ಇರ್ತಾರಾ ಅಥವಾ ದೂರ ಆಗ್ತಾರಾ ಅಂತ ನೀವು ಮೂವಿನ ನೋಡಿ ತಿಳ್ಕೊಬೇಕಾಗುತ್ತೆ. ಓವರಾಲ್ ಸಿನಿಮಾ ಹೇಗಿದೆ ಅಂದರೆ ಆವರೇಜ್ ಅಂತಲೇ ಹೇಳ್ಬೋದು. ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ. ಆ ಕ್ಯಾರೆಕ್ಟರ್, ಸೀನ್ಸ್, ಲವ್, ಕನ್ವರ್ಸೇಷನ್ಸ್ ಒಂಥರ ಫೀಲ್ ಗುಡ್ ಅಂತ ಅನ್ನಿಸ್ತು. ನೋಡ್ತಾ ನಮ್ಮನ್ನ ಅವರ ಜರ್ನಿ ಒಳಗೆ ಕರ್ಕೊಂಡು ಹೋಗ್ತು ಅಂತಲೇ ಹೇಳ್ಬೋದು. ಆದರೆ ಸೆಕೆಂಡ್ ಹಾಫ್ ವರ್ಕ್ ಆಗಲಿಲ್ಲ ಅಂತಲೇ ಹೇಳ್ಬೋದು. ಸೆಕೆಂಡ್ ಹಾಫಲ್ಲಿ ಬರೋ ಎಮೋಷನ್ಸ್ ಸೀನ್ಸ್ ಯಾವುದೋ ಮೂವಿಯಲ್ಲಿ ನೋಡಿದ್ದೀನಲ್ಲ ಅಂತ ಅನ್ನಿಸೋದೇ ಇರೋಲ್ಲ. ಸೆಕೆಂಡ್ ಹಾಫಲ್ಲಿ ಬೇರೆ ಥರ ರೈಟಿಂಗ್ ಅಂಡ್ ಸೀನ್ಸ್ ಇದ್ದಿದ್ರೆ ಖಂಡಿತ ತುಂಬಾ ಇಷ್ಟ ಆಗೋದು. ಅಂಡ್ ಎಮೋಷನಲ್ ಸೀನ್ಸ್ಗಳಿದ್ರು ಬೇರೆ ಮೂವಿಲಿ ನೋಡಿರೋದ್ರಿಂದ ಅಷ್ಟೊಂದು ಕನೆಕ್ಟ್ ಆಗಲಿಲ್ಲ. ಪೇರೆಂಟ್ಸ್ ಪ್ರಾಬ್ಲಮ್ಸ್ ಇದೆಲ್ಲ ಓಕೆ ಅನ್ನಿಸ್ತು. ಆದರೆ ಮಿತ್ರ ಕ್ಯಾರೆಕ್ಟರ್ಸ್ ಇನ್ನೂ ಬೆಟರ್ ಆಗಬೇಕಿತ್ತು. ಅಂದರೆ ಬೇರೆ ಥರನೇ ತೋರಿಸ್ಬೇಕಿತ್ತು. ಪರ್ಫಾರ್ಮೆನ್ಸ್ ವೈಸ್ ಶೋಭನ್ ಅಂಡ್ ಮಾನಸ ಇವರಿಬ್ರು ಸಖತ್ತಾಗಿ ಮಾಡಿದ್ದಾರೆ. ಉಳಿದವರು ಅವರವರ ಪಾತ್ರನ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ಇಸ್ ಗುಡ್. BGM ಮ್ಯೂಸಿಕ್ ಓಕೆ. ಅದೇ ಮೊದಲೇ ಹೇಳ್ದಂಗೆ ಆವರೇಜ್, ಒಂದ್ಸಲ ನೋಡ್ಬೋದು. ಅಮೆಜಾನ್ ಪ್ರೈಮ್ ನಲ್ಲೇ ನಮ್ಮ ಭಾಷೆಯಲ್ಲಿ ಇದೆ. ಮೂವಿ ಮೇಡ್ನೆಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಮತ್ತೆ ಸಿಗೋಣ. ಥ್ಯಾಂಕ್ ಯು.